ನಮಸ್ಕಾರ ರೀ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಾಕತ್ತವ್ರಿಗೆ ಇವತ್ತಿನ ದಿನ ಈ ಧರ್ಮಾಧಿಕಾರಿಗಳ ಬಗ್ಗೆ ಭಾಳ ಕೆಟ್ಟ ಮಾತಾಡಕತ್ತಾರೆ ಎಲ್ಲರೂ. ಯೂಟ್ಯೂಬ್ದಾಗ ಎಂತೆಂಥವ್ರು ಏನೇನೋ ಮಾತಾಡಕತ್ತಾರೆ. ಆದರೆ ವಿಚಾರ ಮಾಡಬೇಕಾಗಿದ್ದ ಸಂಗತಿ, ಇವತ್ತಿನ ಜನ ನಾವು ಕರ್ನಾಟಕದವ್ರು ಧರ್ಮಸ್ಥಳ ಅಂದರೆ ಎಂಥ ದೊಡ್ಡ ಪೀಠ ರೀ ಅದು. ಅಂಥ ಪೀಠದಾಗ ಇವ್ರಿಗೆ ಧರ್ಮಾಧಿಕಾರಿಗಳಂತ ನಾವು ಕುಡಿಸ್ಯಾರಂದ್ರೆ ಆ ಜಾಗಕ್ಕೊಂದು ತಾಕತ್ತಿರ್ತೈತಿ. ಆ ತಾಕತ್ತು ನೀವು ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ನೋಡಿರಿ, ಇವರೆಲ್ಲ ಮಾತಾಡಕತ್ತಾರೆ ಹಂಗೆ ಹಿಂಗೆ, ನಕಲಿ ದೇವಮಾನವ ಹಂಗೆ ಹಿಂಗೆ. ಆತಪ್ಪ, ನಾನು ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ನೀವು ನಿಮ್ಮ ಮನೆ ಕಡೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ 1000 ಮಂದಿಗೆ ಊಟಕ್ಕೆ ಹಾಕಿರಿ ದಮ್ಮಿದ್ರೆ. ಹೋಗಲಿ, ಬೇಡ ಅಂದರೆ ನಿಮ್ಮ ಫ್ರೆಂಡ್ಸಿಗಾದರೂ ಕರೆದು ಊಟಕ್ಕೆ ಹಾಕಿರಿ ದಿನ ನೋಡೋಣಂತ. ಅದು ಬೇಡ, ಹೋಗಲಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಚೆಂದಾಗಿ ಊಟಕ್ಕೆ ಹಾಕಿರಿ 2 ಹೊತ್ತು ನೆಮ್ಮದಿಯಿಂದ. ನಿಮ್ಮ ಕಡೆ ಸಾಧ್ಯನೇ ಇಲ್ಲ ಅಂತಾದ್ರೆ ಇವರು ದಿನಕ್ಕೆ ಒಂದು 50,000 ಮಂದಿದ ಧರ್ಮಸ್ಥಳದಾಗ ಊಟಕ್ಕೆ ಹಾಕ್ತಾರೆ. ಹಸಿವಿಂದ ಯಾರಿಗೂ ಹೋಗಕ್ಕೆ ಬಿಡೋಂಗಿಲ್ಲ. ಅಂಥ ಒಂದು ಒಳ್ಳೆಯ ಮನೋಭಾವ ಇದ್ದವ್ರು ಇಂಥವ್ರನ್ನ ಬಿಟ್ಟು ನೀವು ಆ ಮಹಾನ್ ವ್ಯಕ್ತಿಗೆ ನೀವು ಸರಳವಾಗಿ ಮಾತಾಡಕತ್ತಾರೆ ಇವತ್ತಿನ ದಿನ. ಅದನ್ನು ನೋಡ್ಕೊಂಡು ನಮ್ಮ ಜನ ಅದಕ್ಕೆ ಸಪೋರ್ಟ್ ಮಾಡಾಕತ್ತೀವಿ. ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ನಾನು ಯಾಕೆ ಹೇಳಾಕತ್ತೀನಿ ಅಂದರೆ, ಇವರು ಏನೋ ತಪ್ಪು ಮಾಡ್ಯಾರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಒಳ್ಳೆ ಕೆಲಸ ಅಂತೂ ಮಾಡ್ಲಿಕ್ಕತ್ತಾರ. ಆ ಧರ್ಮದ ಕೆಲಸ ಸದಾ ಸನಾತನವಾಗಿ ಸದಾ ಇರಬೇಕು ನಮಗೆ. ಅದೇ ನಮ್ಮ ಆಶಯ. ಧನ್ಯವಾದ.